ಹಾಯ್ ಹಲೋ ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನಿಂದ ಹೊಸ ಕಥೆಯೊಂದನ್ನು ಹಾಕೋಣ ಅಂತಿದ್ದೀನಿ. ಬಯಸದೆ ನೀ ಬಂದೆ. ಅಂದು ಬೆಳಗ್ಗೆ ಕಾಲೇಜು ತಲುಪುತ್ತಲೇ ತನ್ನ ಸೆಲ್ಫೋನನ್ನು ಸೈಲೆಂಟ್ ಮೋಡ್ಗೆ ಹಾಕಿದ್ದಳು ಸನಿಹಾ. ಕ್ಲಾಸ್ ಆದ ಬಳಿಕ ತನ್ನ ಸೆಲ್ಫೋನ್ ತೆಗೆದು ನೋಡುತ್ತಾಳೆ. ತಾಯಿಯಿಂದ 4 ಮಿಸ್ಡ್ ಕಾಲ್ಗಳು ಕಾಣಿಸಿತು. ತಾನು ಕ್ಲಾಸ್ನಲ್ಲಿದ್ದೇನೆಂದು ಗೊತ್ತಿದ್ದ ಬಳಿಕವೂ ತಾಯಿ ಯಾಕಾಗಿ ಕರೆ ಮಾಡಿದ್ದಾರೆ? ಅವಳಿಗೆ ತುಂಬ ಆತಂಕವಾಯಿತು. ತಂದೆ ಹುಷಾರಾಗಿದ್ದಾರೆ ತಾನೆ? ತಾಯಿಗೆ ಕರೆ ಮಾಡಿದಳು ಸನಿಹಾ. ಸಾರಿ ಅಮ್ಮ, ಕರೆ ಸ್ವೀಕರಿಸೋಕೆ ಆಗಲಿಲ್ಲ, ಕ್ಲಾಸ್ ಇತ್ತು. ನನಗೆ ನೀನ್ಯಾಕೆ ಕಾಲ್ ಮಾಡಿದ್ದು? ಅಪ್ಪ ಮನೆಯಲ್ಲೇ ಇದ್ದಾರಾ? ಹೌದು, ನಿಮ್ಮಪ್ಪ ಮನೆಯಲ್ಲಿದ್ದಾರೆ. ಅದು ನಾನು ಕಾಲ್ ಮಾಡಿದ್ದು, ನೀನಿವತ್ತು ಮಧ್ಯಾಹ್ನ ಕ್ಲಾಸ್ ಬಿಟ್ಟ ತಕ್ಷಣ ಮನೆಗೆ ಬಾ, ನಿನ್ನ ನೋಡೋಕೆ ಹುಡುಗನ ಕಡೆಯವರು ಬರ್ತಾ ಇದ್ದಾರೆ. ಮದುವೆಯಾಗುವ ಮನಸ್ಸಿಲ್ಲ, ಆದರೆ ತಂದೆ ತಾಯಿಯ ಬಲವಂತಕ್ಕೆ ಹೆಣ್ಣು ನೋಡುವ ಶಾಸ್ತ್ರಕ್ಕೆ ಒಪ್ಪಿಗೆ ಇತ್ತಳು ಸನಿಹಾ. ಹುಡುಗನ ಕಡೆಯವರನ್ನು ಎದುರುಗೊಳ್ಳಲು ಅವಳು ಯಾವುದೇ ತಯಾರಿಯನ್ನು ಮಾಡಿಕೊಳ್ಳಲಿಲ್ಲ. ಕಾಲೇಜಿಗೆ ಹಾಕಿದ ಡ್ರೆಸ್ನಲ್ಲೇ ಇದ್ದಳು. ತನ್ನನ್ನು ಈ ವೇಷದಲ್ಲಿ ನೋಡಿದವರು ಯಾರೂ ಮದುವೆಗೆ ಒಪ್ಪುವುದಿಲ್ಲವೆಂಬುದು ಅವಳ ನಂಬಿಕೆಯಾಗಿತ್ತು. ಅವಳಿಗೆ ಅದುವೇ ಬೇಕಾಗಿತ್ತು ಕೂಡ. ಸಮಾಧಾನಗೊಂಡಿದ್ದಳು. ಅದೇ ಸಂದರ್ಭದಲ್ಲಿ ಸನಿಹಳ ಅಕ್ಕ ಸಾರಿಕಾ ಸನಿಹಳ ಬಳಿ ಬಂದು ಹೇಳಿದಳು, ಸಾನು, ನೀನು ತುಂಬ ಅದೃಷ್ಟ ಮಾಡಿದೀಯಾ. ಯಾಕೆ ಗೊತ್ತಾ? ಹುಡುಗ ನೋಡೋಕೆ ನಿನ್ನ ಫೇವರೆಟ್ ಹೀರೋ ವಿಜಯ್ ದೇವರಕೊಂಡ ಥರನೇ ಇದ್ದಾನೆ. ನಂಗನ್ಸುತ್ತೆ ನೀನು ನಿನ್ನ ನಿರ್ಧಾರನ ಖಂಡಿತವಾಗಿ ಬದಲಾಯಿಸ್ತೀಯಾ ಅಂತ. ಈಗಲೂ ನೀನು ನಿನ್ನ ಡ್ರೆಸ್ ಚೇಂಜ್ ಮಾಡ್ಕೋಬಹುದು. ಸಾರಿ ಉಡೋಕೆ ನಾನು ನಿನಗೆ ಹೆಲ್ಪ್ ಮಾಡ್ಲಾ? ತಂಗಿಯ ಬಳಿ ಪ್ರೀತಿಯಿಂದ ವಿಚಾರಿಸಿಕೊಳ್ಳುತ್ತಿದ್ದಳು ಸಾರಿಕಾ. ಬಾಹ್ಯ ಸೌಂದರ್ಯಕ್ಕೆ ಮರುಳಾಗಿ ನನ್ನ ಜೀವನವನ್ನು ನಾನು ಹಾಳು ಮಾಡ್ಕೊಳ್ಳೋಕ್ಕೆ ಇಷ್ಟಪಡಲ್ಲ. ಅವನು ಹೇಗೆ ಬೇಕಾದರೂ ಇರಲಿ, ನಂಗವನು ಬೇಡ. ನಾನಂತೂ ಸಾರಿ ಉಟ್ಕೊಳ್ಳಲ್ಲ, ನನಗೆ ಈ ಡ್ರೆಸ್ಸೇ ಸಾಕು. ಅಸಮಾಧಾನದಿಂದಲೇ ಅಕ್ಕನಿಗೆ ಉತ್ತರಿಸಿದ್ದಳು ಸನಿಹಾ. ಹುಡುಗನಿಗೆ ಅವಳನ್ನು ನೋಡುವ, ಅವಳಲ್ಲಿ ಮಾತಾಡುವ ಯಾವ ಉತ್ಸಾಹವೂ ಕಾಣಿಸಲಿಲ್ಲ. ಇದರಿಂದ ಮನೆಯವರೆಲ್ಲ ಬೇಸರಗೊಂಡರೆ ಸನಿಹಾ ಮಾತ್ರ ತುಂಬ ಖುಷಿಯಾಗಿದ್ದಳು. ತನ್ನ ಮೊದಲ ಅಸ್ತ್ರ ಪ್ರಯೋಗ ಸಫಲವಾಗಿದೆ ಎಂದೇ ಎಣಿಸಿದ್ದಳು. ಆದರೆ ಶಾಸ್ತ್ರಿಗಳ ಉತ್ತರ ಕೇಳಿ ಅವಳಿಗೆ ತುಂಬ ನಿರಾಸೆಯಾಗಿತ್ತು. ಪಾಪ ಸನಿಹಾಗೆ ಅವಳು ಹೇಗಿದ್ದರೂ ಹುಡುಗ ಸಿದ್ಧಾಂತ ಅವಳನ್ನು ಮದುವೆಯಾಗಲು ಒಪ್ಪಿಕೊಳ್ಳುತ್ತಾನೆ ಎಂದು ಗೊತ್ತೇ ಇರಲಿಲ್ಲ. ಬಳಿಕ ಹುಡುಗನ ಸೆಲ್ ನಂಬರ್ ತೆಗೆದುಕೊಂಡು ಕಾಲೇಜಿನ ವಿರಾಮದ ವೇಳೆಯಲ್ಲಿ ಅವನಿಗೊಂದು ಕರೆ ಮಾಡಿ ಅವನನ್ನು ಭೇಟಿಯಾಗಲಿಚ್ಛಿಸುತ್ತಾಳೆ ಸನಿಹಾ. ಅಲ್ಲಿ ತನ್ನ 2ನೇ ಅಸ್ತ್ರವನ್ನು ಪ್ರಯೋಗಿಸುತ್ತಾಳೆ. ಸನಿಹಾ ಇದೇ ಮೊದಲ ಬಾರಿಗೆ ಅವನನ್ನು ಕಂಡಿದ್ದು. ಅವಳಂತೂ ಯಾವ ತಪ್ಪನ್ನೂ ಮಾಡಲಿಲ್ಲ. ಆದರೂ ಸಿದ್ಧಾಂತ್ ಅವಳ ಮೇಲೆ ದ್ವೇಷ ಇಟ್ಟುಕೊಂಡಿದ್ದಾನೆ. ಸನಿಹಳ ಮೇಲೆ ದ್ವೇಷ ಸಾಧಿಸಲು ಕಾಯುತ್ತಿದ್ದಾನೆ. ಯಾಕಾಗಿ? ಹಾಗಾದರೆ ಅವನು ಅವಳನ್ನು ಮದುವೆಯಾಗಲೇಬೇಕೆಂದು ನಿರ್ಧಾರಕ್ಕೆ ಬರಲು ಕಾರಣವೇನು? ದ್ವೇಷ ಸಾಧನೆಗಾಗಿ. ಮುಂದೇನಾಗುತ್ತದೆ? ಸನಿಹಾಗೆ ಈ ಮದುವೆ ಬೇಡವೇ ಬೇಡ. ಆದರೆ ಸಿದ್ಧಾಂತ್ಗೆ? ಅವರಿಬ್ಬರ ಮದುವೆ ನಡೆಯುತ್ತಾ? ಸಿದ್ಧಾಂತ್ ಅವಳ ಮೇಲೆ ದ್ವೇಷ ಸಾಧಿಸುತ್ತಾನಾ? ಇದೆಲ್ಲವನ್ನು ತಿಳಿಯಬೇಕೆಂದಿದ್ದಲ್ಲಿ ಬಯಸದೆ ನೀ ಬಂದೆ. ಇವತ್ತಿನಿಂದ ಹೊಸ ಕನ್ನಡ ಕಾದಂಬರಿ ಚಾನಲ್ನಲ್ಲಿ ಈ ಕಥೆಯನ್ನು ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.